ತರ ಇರುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಸೊ ಇನ್ಫ್ಲಮೇಷನ್ ಗೆ ನಾವು ಪ್ಲಾಂಟರ್ ಫೆಸೈಟಿಸ್ ಅಂತ ಹೇಳ್ತೇವೆ. ಇದು ಜಾಸ್ತಿಯಾಗಿ ಯಾಕೆ ಬರುತ್ತೆ ಅಂದ್ರೆ ಕರೆಕ್ಟ್ ಆಗಿ ಫೂಟ್ ಅದ್ದು ಕೇರ್ ತಗೊಳ್ಳದೆ ಹೋದ್ರೆ, ಅದೇ ರೀತಿ ಎರಡನೇದು ಜಾಸ್ತಿ ತೂಕ ಜಾಸ್ತಿ ಇದ್ದವರಿಗೆ ಬರುತ್ತೆ. ಹಾಗೆ ಹಾ ಕರೆಕ್ಟ್, ಹೌದು. ಅದೇ ರೀತಿ ಜಾಸ್ತಿ ಹೈ ಹೀಲ್ಸ್ ಅನ್ನು ಯಾರು ಹಾಕ್ತಾರೆ ಅಂತವರಲ್ಲಿ ಈ ಒಂದು ಹಿಮ್ಮಡಿ ನೋವು ಜಾಸ್ತಿ ಇರುತ್ತೆ ಅಂತ. ಸೊ ಇದನ್ನು ಯಾವ ರೀತಿ ಕಡಿಮೆ ಮಾಡಬಹುದು ಅಂದ್ರೆ, ಮೊದಲಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. 90% ಆಫ್ ದ ರಿಸಲ್ಟ್ಸ್ ಈ ಒಂದು ಫಸ್ಟ್ ಉಪಾಯದಲ್ಲೇ ಒಂದು ವಾರ ಮಾಡ್ಕೊಂಡು ಬಂದ್ರೆ ಖಂಡಿತವಾಗಿ ಸಿಗುತ್ತೆ. ಇದಕ್ಕೆ ಬೇಕಾಗುವಂತದ್ದು ಇಟ್ಟಿಗೆಯನ್ನು ಬಿಸಿ ಮಾಡಬೇಕು. ಒಲೆಯಲ್ಲಿ ಇಟ್ಟುಕೊಂಡು ಬಿಸಿ ಮಾಡಿ ಆದ್ಮೇಲೆ ಅದಕ್ಕೆ ಎಕ್ಕೆ ಎಲೆ ಸಿಗುತ್ತೆ, ಎಕ್ಕೆ ಎಲೆನ ಅದರ ಮೇಲೆ ಇಟ್ಕೋಬೇಕು. ಅದಾದ್ಮೇಲೆ ಹಿಮ್ಮಡಿಯನ್ನು ಅದರ ಮೇಲೆ ಸ್ಲೋಲಿ ಇಡ್ತಾ ಹೋಗ್ಬೇಕು. ಸೊ ಈ ಒಂದು ಪ್ರಾಕ್ಟೀಸ್ ಮಾಡುವಕ್ಕಿಂತ ಮೊದಲು ನಿರ್ಗುಂಡಿ ತೈಲವನ್ನು ಒಂದ್ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಅದಾದ್ಮೇಲೆ ಈ ಒಂದು ಪ್ರಾಕ್ಟೀಸ್ ಮಾಡಬಹುದು. ಇಫ್ ಇನ್ ಕೇಸ್ ನಿರ್ಗುಂಡಿ ಆಯಿಲ್ ಸಿಕ್ಕಿಲ್ಲ ಅಂದ್ರೆ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಇದೆ, ಅದೇ ರೀತಿ ಎಳ್ಳೆಣ್ಣೆ ಇದೆ, ಅದನ್ನು ಅಪ್ಲೈ ಮಾಡ್ಕೊಂಡು ಈ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬಹುದು. ಅತ್ಯಂತ ಪರಿಣಾಮಕಾರಿಯಾದಂತ ಉಪಾಯ ಇದು. ಅದೇ ರೀತಿ ಎರಡನೇದ್ದು ಎಕ್ಸಸೈಸ್. ಯಾವ್ದು ಎಕ್ಸಸೈಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಈಗ ಫಸ್ಟ್ ಎಕ್ಸಸೈಸ್ ಅಂದ್ರೆ ಒಂದು ನಾರ್ಮಲ್ ಬಾಟಲ್ ಅಲ್ಲಿ ನೀರ್ ಫಿಲ್ ಮಾಡ್ಕೊಂಡು ಅದನ್ನು ಫ್ರೀಸರ್ ಅಲ್ಲೇ ಇಡ್ಬೇಕು. ಐಸ್ ಆಗ್ಬಿಡುತ್ತೆ. ಸೊ ಆ ಐಸ್ ಆದಂತ ನೀರ್ ಬಾಟಲ್ ಅನ್ನ ಕೆಳಗಡೆ ಇಟ್ಟು ರೋಲ್ ಮಾಡುವಂತ ನೀವು ಚಪಾತಿ ಮಾಡಿ. ಸೊ ರೋಲ್ ಮಾಡೋದ್ರಿಂದಾಗಿ ನಿಮ್ಗೆ ಇನ್ಫ್ಲಮೇಷನ್ ಕಡಿಮೆ ಆಗಿ ಐಸ್ ಮಸಾಜ್ ಸಿಕ್ಕದಂಗ ಆಗತ್ತೆ. ಈ ನೋವು ಕಡಿಮೆ ಆಗ್ಲಿಕ್ಕೆ ತುಂಬಾ ಪರಿಣಾಮ ಆಗುತ್ತೆ. ಸೊ ನೀವು ನೋವಿದ್ದಾಗ ಮಾಡಿದ್ರೆ ಇಮಿಡಿಯೇಟ್ ನೋವು ಕಡಿಮೆ ಆಗುತ್ತೆ. ಇದನ್ನ ಮಾಡ್ತಾ ಬಂದ್ರೆ ಕೂಡ ಅಲ್ಲಿ ರಿಲ್ಯಾಕ್ಸೇಷನ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಈಗ ಇನ್ನೊಂದೇನಂದ್ರೆ ಸೇಮ್ ಅದೇ ಟೆಕ್ನಿಕ್ ಅನ್ನು ಸ್ಮಾಲ್ ಬಾಲ್ ಅಲ್ಲಿ ಮಾಡಬಹುದು. ಸೇಮ್ ಬಾಲ್ ಅನ್ನು ಫ್ರಂಟ್ ಬ್ಯಾಕ್ ಮಾಡ್ತಾ ಹೋಗ್ಬಹುದು. ಅದೇ ರೀತಿ ಇನ್ನೊಂದು ಹೀಲ್ ವಾಕಿಂಗ್ ಅಥವಾ ಟೋ ವಾಕಿಂಗ್ ಮಾಡುವಂತದ್ದು. ಒಂದು 5 ನಿಮಿಷಗಳ ಕಾಲ ಈ ಹಿಮ್ಮಡಿ ಮೇಲೆ ನಡೆಯುತ್ತೆ.